ಭಾರತ ಟಿ20 ವಿಶ್ವಕಪ್ ಗೆದ್ದಿದ್ದು ಇಡೀ ದೇಶ ಸಂಭ್ರಮಾಚರಣೆ ಮಾಡಿದೆ. ಆದರೆ ಟಿಎಂಸಿ ಸಂಸದ ಕೀರ್ತಿ ಆಜಾದ್ ಹೇಳ್ತಾರೆ ಶೇಮ್ ಆನ್ ಟೀಮ್ ಇಂಡಿಯಾ ಅಂತ. ಹೀಗೆ ಪೋಸ್ಟ್ ಮಾಡಿದ್ದು ಅವರ ಎಕ್ಸ್ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ. ಹತ್ತಿರದ ಹನುಮಾನ್ ಮಂದಿರಕ್ಕೆ ಕೊಂಡೊಯ್ದ ಕಾರಣಕ್ಕೆ ಶೇಮ್ ಆನ್ ಟೀಮ್ ಇಂಡಿಯಾ ಅಂತ ಹೇಳಿದ್ದಾರೆ. ಮಸೀದಿ, ಚರ್ಚ್, ಗುರುದ್ವಾರಗಳಿಗೆ ಯಾಕೆ ತೆಗೆದುಕೊಂಡು ಹೋಗಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮಗೆ ಗೊತ್ತಾ ಸ್ನೇಹಿತರೆ, ಕೀರ್ತಿ ಆಜಾದ್ ಇಲ್ಲಿಯವರೆಗೆ ಒಂದೇ ಒಂದು ಬಾರಿ ಟೀಮ್ ಇಂಡಿಯಾಗೆ ಕಂಗ್ರಾಚುಲೇಟ್ ಮಾಡಲಿಲ್ಲ. ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಪ್ರಶಸ್ತಿ ಪಡೆದ ಸಂಜು ಸ್ಯಾಮ್ಸನ್ಗೆ ಆಗಲಿ, ಪ್ಲೇಯರ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಪಡೆದ ಜಸ್ಪ್ರೀತ್ ಬುಮ್ರಾ ಅವರಿಗೆ ಆಗಲಿ ವಿಶ್ ಕೂಡ ಮಾಡಲಿಲ್ಲ. ಇದೆಲ್ಲವನ್ನ ಮಾಡಬೇಕು ಅಂತ ಆ ಮಾಜಿ ಕ್ರಿಕೆಟ್ ಆಟಗಾರನಿಗೆ ಅನ್ನಿಸಲೇ ಇಲ್ಲ. ಆದರೆ ಗೆದ್ದ ಟ್ರೋಫಿಯನ್ನ ಹನುಮಾನ್ ಮಂದಿರಕ್ಕೆ ಕೊಂಡು ಹೋಗಿದ್ದು ಅಪರಾಧವಾಗಿ ಕಂಡಿದ್ದು ಮಾತ್ರ ವಿಪರ್ಯಾಸ. ಕೀರ್ತಿ ಆಜಾದ್ ತಾನು 1983ರ ವಿಶ್ವಕಪ್ ವಿಜೇತ ತಂಡದ ಆಟಗಾರ ಅಂತ ಹೇಳಿಕೊಳ್ಳುತ್ತಾರೆ. ವಿಶ್ವಕಪ್ನ ಹೀರೋ ಎಂಬಂತ ಲೆಕ್ಚರ್ ಕೊಡ್ತಾರೆ. 1983ರ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಕೀರ್ತಿ ಆಜಾದ್ ಅವರ ವೈಯಕ್ತಿಕ ಸ್ಕೋರ್ ಎಷ್ಟು ಗೊತ್ತಾ? 0. ಅವರ ಅಂತಾರಾಷ್ಟ್ರೀಯ ಕೆರಿಯರ್ ನೋಡೋದಾದ್ರೆ ಆಡಿದ್ದು 7 ಟೆಸ್ಟ್ ಪಂದ್ಯಗಳು, ಗಳಿಸಿದ ಒಟ್ಟು ಸ್ಕೋರ್ ಬರೋಬ್ಬರಿ 135. ಇನ್ನು ಏಕದಿನ ಕೆರಿಯರ್ ನೋಡೋದಾದ್ರೆ ಆಡಿದ್ದು 25 ಪಂದ್ಯಗಳು, ಗಳಿಸಿದ ಸ್ಕೋರ್ 269. ಇನ್ನು ಹೈಯೆಸ್ಟ್ ಸ್ಕೋರ್ ಹೇಳೋದು ಬೇಡ ಬಿಡಿ. 100 ದೇವಸ್ಥಾನಗಳಲ್ಲಿ ಟೀಮ್ ಇಂಡಿಯಾದ ಗೆಲುವಿಗಾಗಿ ಪ್ರಾರ್ಥನೆ, ಹೋಮ, ಹವನಗಳು ನಡೆದಿತ್ತು. ಭಕ್ತರು ಭಾರತದ ಗೆಲುವಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ರು. ಇದೇ ರೀತಿಯ ಸಾಮೂಹಿಕ ಪ್ರಾರ್ಥನೆಗಳು ಚರ್ಚ್ ಅಥವಾ ಮಸೀದಿಗಳಲ್ಲಿ ನಡೆದಿರುವ ಸುದ್ದಿ ಎಲ್ಲಿಯಾದರೂ ಬಂದಿದೆಯಾ? ನಮ್ಮ ಗಮನಕ್ಕಂತೂ ಬಂದಿಲ್ಲ. ಆದರೂ ಕೀರ್ತಿ ಆಜಾದ್ ರಂಥವರಿಗೆ ಮಂದಿರಕ್ಕೆ ಟ್ರೋಫಿ ಕೊಂಡೊಯ್ದರೆ ಸಮಸ್ಯೆ ಆಗತ್ತೆ. ಭಾರತೀಯರಿಗೆ ಧರ್ಮ ಮತ್ತು ದೇಶ ಬೇರೆ ಬೇರೆ ಅಲ್ಲವೇ ಅಲ್ಲ. ದೇಶದ ಹಿತಕ್ಕಾಗಿ, ಗೆಲುವಿಗಾಗಿ ದೇವಸ್ಥಾನಗಳಲ್ಲಿ, ಮಠ ಮಂದಿರಗಳಲ್ಲಿ ಪ್ರಾರ್ಥನೆ, ಪೂಜೆ, ಹೋಮ, ಹವನ ಅನಾದಿ ಕಾಲದಿಂದಲೂ ನಡೀತಾ ಬರ್ತಾ ಇದೆ. ಈ ವಿಚಾರದಲ್ಲಿ ನಿಮ್ಮ ಸೋಕಾಲ್ಡ್ ಸೆಕ್ಯುಲರಿಸಂ ಅನ್ನ ತುರುಕಲು ಬರಬೇಡಿ. ಅಂದ ಹಾಗೆ ಕೀರ್ತಿ ಆಜಾದ್ ಹೀಗೆ ಹೇಳಲು ಕಾರಣ ಏನು ಗೊತ್ತಾ? ಪಶ್ಚಿಮ ಬಂಗಾಳದಲ್ಲಿ ಇನ್ನೆರಡು ತಿಂಗಳಿನಲ್ಲಿ ವಿಧಾನಸಭೆಯ ಎಲೆಕ್ಷನ್ ನಡೆಯಲಿಕ್ಕಿದೆ. ಟಿಎಂಸಿ ಪಕ್ಷ ಅಲ್ಪಸಂಖ್ಯಾತ ಮತದಾರರನ್ನ ಯಾವ ಪರಿಯಲ್ಲಿ ಓಲೈಸ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರುವ ವಿಚಾರ. ಈ ವ್ಯಕ್ತಿ ಪ್ರತಿನಿಧಿಸುವಂತಹ ಬರ್ಧಮಾನ್ ದುರ್ಗಾಪುರ ಲೋಕಸಭಾ ಕ್ಷೇತ್ರದಲ್ಲಿ 20% ಹೆಚ್ಚು ಮುಸಲ್ಮಾನ ಮತದಾರರಿದ್ದಾರೆ. ಈಗ ಈ ಎಲ್ಲ ಡಾಟ್ಗಳನ್ನ ಕನೆಕ್ಟ್ ಮಾಡಿ, ಉತ್ತರ ನಿಮಗೆ ಅರ್ಥವಾಗುತ್ತೆ.